ಬಂಧುಗಳೇ, ಭಾರತದಲ್ಲಿಯೇ ಅತಿ ಹೆಚ್ಚು ಹಿಂದೂ ದೇವಾಲಯಗಳು ಇರತಕ್ಕಂಥದ್ದು ಅದು ತಮಿಳುನಾಡಿನಲ್ಲಿ. ಒಂದು ದೇವಾಲಯ ಮತ್ತೊಂದು ದೇವಾಲಯಕ್ಕಿಂತ ವಿಭಿನ್ನ ಮತ್ತು ವಿಶಿಷ್ಟವಾಗಿದೆ. ಇಡೀ ವಿಶ್ವದಲ್ಲೇ ಎಲ್ಲೂ ಕಾಣಸಿಗದಂತ ಒಂದು ಶ್ರೀಮಂತಿಕೆ ಈ ಕಲೆ ವಾಸ್ತುಶಿಲ್ಪದಲ್ಲಾಗಿರ್ಬೋದು ಅಥವಾ ಆ ಕಲ್ಲಿನ ಕೆತ್ತನೆಗಳಲ್ಲಿ ನೀವೇನಾದ್ರೂ ಕಾಣಬೇಕು ಅಂತ ಅನ್ಕೊಂಡಿದ್ರೆ ನೀವು ಈ ತಮಿಳುನಾಡಿನ ದೇವಾಲಯಗಳಿಗೆ ಬರಬೇಕು. ಅದೇ ರೀತಿ ಇವತ್ತು ನಾವು ನೋಡ್ತಾ ಇರ್ತಕ್ಕಂಥ ಒಂದು ಅದ್ಭುತ ದೇವಾಲಯ ವರದರಾಜ್ ಪೆರುಮಾಳ್ ದೇವಾಲಯ ಕಂಚೀಪುರಂ. ಸುಮಾರು 25 ಎಕರೆ ವಿಸ್ತೀರ್ಣದ ಈ ದೇವಸ್ಥಾನದ ಪ್ರಾಂಗಣದಲ್ಲಿ ನೀವು ವಿಷ್ಣು, ಲಕ್ಷ್ಮಿ ಮತ್ತೆ ಶಿವನ ಆಲಯಗಳನ್ನ ವೀಕ್ಷಿಸಬಹುದು. ಹಾಗೆ ಇಲ್ಲಿ ಕಾಣ್ತಾ ಇರ್ತಕ್ಕಂಥದ್ದು ಉತ್ಸವ ಮಂಟಪ ಅಂತ ಹೇಳ್ಬಿಟ್ಟು ಕೆಲವು ವಿಶೇಷ ಉತ್ಸವದ ಸಮಯದಲ್ಲಿ ಮಾತ್ರ ಆ ವಿಷ್ಣುವಿನ ಮೂಲ ದೇವರನ್ನು ತಂದ್ಬಿಟ್ಟು ಇಲ್ಲಿರಿಸಿ ಪೂಜೆಯನ್ನು ಸಲ್ಲಿಸಲಾಗುತ್ತೆ. ಈ 100 ಕಂಬಗಳ ಈ ಮಂಟಪ ಇದೆಯಲ್ಲ, ಇದೇ ಒಂದು ಅದ್ಭುತ ಅಂದ್ರೆ ತಪ್ಪಾಗಲಾರದು. ಏಕೆಂದ್ರೆ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಕಲ್ಲಿನಲ್ಲೇ ಸರಪಳಿಯನ್ನ ಕೆತ್ತಲಾಗಿದೆ ಆ ಮೂಲೆ ಅಲಂಕಾರಕ್ಕಾಗಿ. ಇಲ್ಲಿರ್ತಕ್ಕಂಥ ಅಷ್ಟೂ ಕಂಬಗಳು ವಿಭಿನ್ನವಾಗಿದೆ. 100 ಕಂಬಗಳನ್ನು ಹೋಲಿಸಿದ್ರು ಒಂದು ಕಂಬ ಮತ್ತೊಂದು ಕಂಬಕ್ಕಿಂತ ಒಂದು ವಿಶೇಷವಾದ ಆಕೃತಿಯಿಂದ ಅಲಂಕರಿಸಲ್ಪಟ್ಟಿದೆ. ನಿಜವಾದ ಆ ರಾಜರ ಶ್ರೀಮಂತಿಕೆಯನ್ನು ಅಳಿತಿದ್ದದ್ದೇ ಈ ದೇವಾಲಯಗಳಲ್ಲಿ. ಅದರಲ್ಲೂ ಈ ಕಂಬಗಳ ಕೆತ್ತನೆಯನ್ನು ನೋಡಿದ್ರೆ ಆಗಿನ ರಾಜರ ಶ್ರೀಮಂತಿಕೆ ಅಂತಕ್ಕಂಥದ್ದು ಎಷ್ಟಿತ್ತು ಅನ್ನೋದನ್ನ ಹಾಗೆ ಕಣ್ಮುಂದೆ ನೀವು ಕಲ್ಪನೆ ಮಾಡ್ಕೋಬಹುದು. ಅಂತ ಅದ್ಭುತವಾದಂಥ ಒಂದು ಕೆತ್ತನೆ ಈ 100 ಕಂಬದ ಮಂಟಪದಲ್ಲಿ ನಿಮಗೆ ಕಾಣಸಿಗುತ್ತೆ. ಈ ಅದ್ಭುತವಾದ ಕೆತ್ತನೆಯನ್ನ ನೋಡಿಕೊಂಡು ಹಾಗೆ ಮುಂದೆ ಬಂದ್ರೆ ನಿಮಗೆ ಮೊದಲು ಸಿಗ್ತಕ್ಕಂಥದ್ದು ಪೆರುಮಾಳ್ ತಾಯಿ ದೇವಾಲಯ, ಅಂದ್ರೆ ಲಕ್ಷ್ಮೀ ದೇವಾಲಯ. ಇದು ಮೊದಲ ಅಂತಸ್ತಿನಲ್ಲಿರ್ತಕ್ಕಂಥ ಲಕ್ಷ್ಮಿಯ ದೇವಾಲಯ. ಮೊದಲು ನೀವು ಈ ತಾಯಿಯ ದರ್ಶನವನ್ನ ಪಡೆದುಕೊಂಡು ನಂತರವೇ ವಿಷ್ಣುವಿನ ದರ್ಶನವನ್ನು ಪಡೆಯಲಿಕ್ಕೆ ಮೇಲೆ ಅಂದ್ರೆ 2ನೇ ಫ್ಲೋರಿಗೆ ಹೋಗಬೇಕಾಗುತ್ತೆ. 2ನೇ ಮಾಡಿಯಲ್ಲಿರ್ತಕ್ಕಂಥದ್ದು ವರದರಾಜ್ ಪೆರುಮಾಳ್ ದೇವಾಲಯ, ಅಂದ್ರೆ ವಿಷ್ಣುವಿನ ದೇವಾಲಯ. ಈ ದೇವಸ್ಥಾನದ ಪ್ರತೀತಿ ನೋಡಿ ಹೇಗಿದೆ. ಮೊದಲು ಲಕ್ಷ್ಮೀ ದೇವಿಯ ದರ್ಶನವನ್ನು ಪಡೆದುಕೊಂಡೆ ನಂತರ ಪತಿ ದೇವರ ದರ್ಶನವನ್ನು ಪಡೆಯಲಿಕ್ಕೆ ಅಂದ್ರೆ ವಿಷ್ಣುವಿನ ದೇವರ ದರ್ಶನ ಪಡೆಯಲಿಕ್ಕೆ 2ನೇ ಮಾಡಿಗೆ ಬರ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಲಾಗಿದೆ. ನಾನು ಈ ದೇವಸ್ಥಾನಕ್ಕೆ ಭೇಟಿ ನೀಡೋವರೆಗೂ ಇಲ್ಲಿನ ಬಂಗಾರ ಪಲ್ಲಿಗಳೇ ನಿಜವಾದ ಆಕರ್ಷಣೆ ಅಂತ ಅನ್ಕೊಂಡಿದ್ದೆ. ಆದ್ರೆ ಆ 2ನೇ ಮಾಡಿಲಿರ್ತಕ್ಕಂಥ ವರದರಾಜ್ ಪೆರುಮಾಳ್ ವಿಷ್ಣುವಿನ ವಿಗ್ರಹವನ್ನ ಕಣ್ ತುಂಬಿಕೊಂಡ ಮೇಲೆ ನನ್ನ ಆಲೋಚನೆಗಳೇ ಬದಲಾಗ್ಬಿಟ್ಟು. ಏಕೆಂದ್ರೆ ಸುಮಾರು 10 ರಿಂದ 15 ಅಡಿ ಎತ್ತರ ಇರ್ತಕ್ಕಂಥ ಈ ವಿಷ್ಣುವಿನ ವಿಗ್ರಹ ಮನಸ್ಸಿನಲ್ಲಿ ಯಾವ ಭಕ್ತಿಯೂ ಇಲ್ಲದಂತ ಮನುಷ್ಯನನ್ನು ಸಹಿತ ಒಬ್ಬ ಭಕ್ತನನ್ನಾಗಿ ಮಾಡುವಂತ ಭಾವನೆಗಳನ್ನ ಹೊರಚೆಲ್ಲುತ್ತೆ. ಅಂತ ಒಂದು ಅದ್ಭುತವಾದಂಥ ವಿಗ್ರಹ ಈ ದೇವಾಲಯದಲ್ಲಿದೆ. ಆದರೆ ಅಲ್ಲಿ ವಿಡಿಯೋ ಮಾಡ್ಕೊಳ್ಳಿಕ್ಕೆ ಅವಕಾಶ ಇಲ್ಲ, ಹಾಗಾಗಿ ಸ್ವಲ್ಪ ಕ್ಲಿಪ್ಪನ್ನು ಮಾತ್ರ ವಿಡಿಯೋ ಮಾಡ್ಕೊಂಡಿದ್ದೀನಿ. ದರ್ಶನ ಆದ ನಂತರ ಇಲ್ಲಿ ಬಂಗಾರ ಪಲ್ಲಿಗಳನ್ನ ಮುಟ್ಲಿಕ್ಕೆ ಅಥವಾ ಸ್ಪರ್ಶಿಸಲಿಕ್ಕೆ ಅವಕಾಶವನ್ನ ಕಲ್ಪಿಸಿಕೊಡಲಾಗುತ್ತೆ. ಆ ಮೂಲ ಪಲ್ಲಿಗಳ ಕೆತ್ತನೆ ಇರತಕ್ಕಂಥದ್ದು ಈ ದೇವಸ್ಥಾನದ ಚಾವಣಿಯಲ್ಲಿ ಅಂದ್ರೆ ಕಲ್ಲಿನಲ್ಲಿ ಕೆತ್ತಲಾಗಿದೆ. ಆದರೆ ಅದನ್ನು ಪ್ರತಿಯೊಬ್ಬರು ಸ್ಪರ್ಶಿಸಲಿಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಈ ರೀತಿಯಾಗಿ ಒಂದು ಹಲಗೆಗೆ ಬಂಗಾರದ ಲೇಪನವನ್ನ ಮಾಡಿದಂತ ಆ ಬಂಗಾರದ ಪಲ್ಲಿಗಳನ್ನ ಸ್ಪರ್ಶಿಸತಕ್ಕಂಥ ಒಂದು ಅವಕಾಶವನ್ನ ಈ ದೇವಸ್ಥಾನ ನಮಗೆ ಅಳವಡಿಸಿಕೊಟ್ಟಿದೆ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಆ ದೇವಸ್ಥಾನದ ಒಂದು ಪುಷ್ಕರಣಿ. ಅದು ಗೋಪುರ, ಅದು ಒಂದು ಸಭಾ ಮಂಟಪ, ಇದು ದೇವಸ್ಥಾನದ ಪುಷ್ಕರಣಿ. ಹೇಳ್ಬೇಕು ಅಂದ್ರೆ ಆ ವರದರಾಜ್ ಪೆರುಮಾಳ್ ಸ್ವಾಮಿಯ ಒಂದು ಮೂಲ ವಿಗ್ರಹ ಅಂದ್ರೆ ಮರದ ವಿಗ್ರಹ ಇರತಕ್ಕಂಥದ್ದು ಈ ಕೊಳದ ಒಳಗಡೆ ಅಂತೆ. ಅಂದ್ರೆ ಆಗಿನ ಕಾಲದಲ್ಲಿ ದೇವರನ್ನ ರಕ್ಷಿಸಲಿಕ್ಕೋಸ್ಕರ ಈ ಕೊಳದ ಒಳಗಡೆ ಬಚ್ಚಿಡ್ತಿದ್ರಂತೆ, ಒಂದು ಬೆಳ್ಳಿಯ ಪೆಟ್ಟಿಗೆಯಲ್ಲಿ ಹಾಕ್ಬಿಟ್ಟು. ಅದೇ ರೀತಿ ಪ್ರತೀತಿಯಾಗಿ ಮುಂದುವರೆದು ಬಂದು ಪ್ರತಿ 40 ವರ್ಷಗಳಿಗೆ ಒಮ್ಮೆ ಮಾತ್ರ ಆ ದೇವರ ವಿಗ್ರಹವನ್ನ ಈ ಕೊಳದಿಂದ ಹೊರ ತೆಗೆಯಲಾಗುತ್ತೆ. ಅಂದ್ರೆ ಆ ಕೊಳದ ಒಳಗಡೆನೆ ಮೂಲ ವಿಗ್ರಹ ಅಂತಕ್ಕಂಥದ್ದು ಇರ್ತಕ್ಕಂಥದ್ದಂತೆ. ಆ ಕೊಳದ ಪಕ್ಕದಲ್ಲೇ ಇರ್ತಕ್ಕಂಥದ್ದು ಇದೊಂದು ಸಭಾ ಮಂಟಪ, ಅಂದ್ರೆ ಕೆಲವು ಉತ್ಸವ ಮಂಟಪ ಅಂತಲೂ ಕರಿಬೋದು. ಅಂದ್ರೆ ಕೆಲವು ಟೈಮ್ನಲ್ಲಿ ಮಾತ್ರ ಇಲ್ಲಿ ವಿಷ್ಣುವಿನ ದೇವರ ವಿಗ್ರಹವನ್ನು ತಂದ್ಬಿಟ್ಟು ಇಲ್ಲಿರಿಸಿ ಅದಕ್ಕೆ ವಿಶೇಷವಾದ ಪೂಜೆ ಪುನಸ್ಕಾರಗಳನ್ನ ಸಲ್ಲಿಸಲಾಗುತ್ತೆ. ಇದನ್ನ ಪ್ರಮುಖವಾಗಿ ಚೋಳರು ಕಟ್ಟಿಸಲ್ಪಡ್ತಾರೆ. ಆನಂತರ ವಿಜಯನಗರ ಸಾಮ್ರಾಜ್ಯ ಅಥವಾ ಒಂದು ಹೊಯ್ಸಳರ ಕಾಲದಲ್ಲಿ ಇದನ್ನ ಸ್ವಲ್ಪ ಅಭಿವೃದ್ಧಿಪಡಿಸಲಾಗುತ್ತೆ. ಒಟ್ಟಾರೆ ಆಗಿನ ಕಾಲದ ರಾಜರ ಶ್ರೀಮಂತಿಕೆ ಅಂತಕ್ಕಂಥದ್ದು ಈಗೂ ನಾವು ನೋಡ್ಲಿಕ್ಕೆ ಸಿಗುತ್ತೆ. ಅಂದ್ರೆ ಅದು ಈ ಕಂಚೀಪುರಂನಲ್ಲಿರ್ತಕ್ಕಂಥ ವರದರಾಜ್ ಪೆರುಮಾಳ್ ದೇವಸ್ಥಾನದಲ್ಲಿ ನೀವು ನೋಡ್ಬೋದು. ಯಾರಾದ್ರೂ ನೀವು ಕಂಚಿಗೆ ಬಟ್ಟೆಯನ್ನು ತಗೊಳ್ಳಿಕ್ಕೆ ಬಂದಾಗ ಈ ಅದ್ಭುತವಾದ ದೇವಾಲಯಗಳನ್ನ ಕಣ್ ತುಂಬಿಕೊಳ್ಳಿ ಎನ್ನುವುದೇ ನನ್ನ ಒಂದು ಆಶಯ. ಧನ್ಯವಾದಗಳು.